ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವರಿಯರು, ಲಕ್ಷಾಂತರ ಭಕ್ತರ ಹರಪ ಗುರು, ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ, ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವ ಕರುಣಾಕರ, ಭಕ್ತರ ದುಃಖ ದುಮ್ಮಾನಗಳನ್ನು ದೂರ ಮಾಡುವ ಶ್ರೀ ಸಂತರು, ಭಕ್ತರ ಬಂಜುವರ ಬಾಳಿಗೆ ಬೆಳಕಾಗಿ ಭಕ್ತರ ಮನೆ ಬೆಳಗುವ ನಿಮ್ಮೆಲ್ಲರ ಪೂಜ್ಯ ಗುರುವರರು ನಿಮ್ಮೆಲ್ಲರಿಗೆ ಆಶೀರ್ವಚನ ನೀಡುವಂತಹ ಶುಭಗಳಿಗೆ, ಹಾಗಾಗಿ ಬಂದಿರುವಂತಹ ಶರಣ ಬಂಧುಗಳು ಶಾಂತ ರೀತಿಯಿಂದ ಭಕ್ತಿ ಭಾವದೊಂದಿಗೆ ಪೂಜ್ಯ ಗುರುಗಳ ಆಶೀರ್ವಚನವನ್ನು ಕೇಳಿಸಿಕೊಂಡು ಅದನ್ನು ಅಳವಡಿಸಿಕೊಂಡು ಗುರುವಿನ ಕೃಪೆಗೆ ಪಾತ್ರರಾಗಲು ಶರಣ ಬಂಧುಗಳಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೀನಿ. ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸ್ ಅಲಿಯನ್ನು ನನ್ನ ಹೃದಯ ಮಧ್ಯದಲ್ಲಿರಿಸಿಕೊಂಡು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ರುಕುಂದ್ರಿನ ಸ್ವಾಮಿಯನ್ನು ನಾನು ಧ್ಯಾನವನ್ನು ಮಾಡುತ್ತಾ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಕತ್ತರಿ ಗದ್ದಿಗೆ ನಾವು ಹಣಮಣೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಪಾದದ ಅಡಿದವರಿಗೆ ನಾನು ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರ ಮನಿದರೆ ಗುರು ಕಾಯಬಲ್ಲ, ಗುರು ಮನಿದರೆ ಅಜಿ ಅಜಾಂದ್ರ ಸಾಧ್ಯವಿಲ್ಲ ಎಂಬ ಶ್ರುತಿಗಳು ಸಾರ್ಥ ಇದ್ದಾವೆ. ಇವತ್ತಿನ ದಿವಸ ಗುರು ಪೂರ್ಣಿಮೆ ಪ್ರಯುಕ್ತ ತಮ್ಮೆಲ್ಲರಿಗೆ ಉಣಬಡಿಸಲು ಬಂದಿರತಕ್ಕಂಥ ಹನುಮಂತರಾಯ ಗಯಾಗಳಿಗೂ, ಅದೇ ರೀತಿಯಾಗಿ ಮತ್ತೋರ್ವ ನಮ್ಮ ಆತ್ಮರಾಗಿರ್ತಕ್ಕಂಥ ನಿಜಗುಣಿಯವರಿಗೂ ನನ್ನ ಶರಣಗಳು ಅರ್ಪಿಸುತ್ತಾ, ಅಂಬರೀಶ್ ಪೂಜಾರಿ ಅವರಿಗೂ ನನ್ನ ಶರಣಗಳು ಅರ್ಪಿಸುತ್ತಾ, ಈ ಗುರುಪೂರ್ಣಿಯ ಎಲ್ಲ ಸದ್ಗುರು ಅಬ್ಬಾಸ್ ಅಲಿ ತಾತನ ಶಿಷ್ಯ ಬಳಗಕ್ಕೂ ನನ್ನ ಶರಣಗಳು ಅರ್ಪಿಸುತ್ತಾ, ಗೋನವಾರದ ಭಕ್ತರು ಚಿರ್ತಾಪಲ್ಲಿಯ ಭಕ್ತರಿಗೂ ನನ್ನ ಶರಣಗಳು ಅರ್ಪಿಸುತ್ತಾ, ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಈ ಗುರುಪೂರ್ಣಿಮೆಯ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಿಯಂದರಿಗೂ ಎಲ್ಲ ಭಕ್ತವೃಂದಗಳು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಾಂತೇಶ್ ಯೂಟ್ಯೂಬ್ ಅವರಿಗೂ ನನ್ನ ಶರಣಗಳು ಅರ್ಪಿಸುತ್ತಾ, ನಿರಂತರವಾಗಿ 6 ವರ್ಷಗಳ ಪರ್ಯಂತರವಾಗಿ ದಾಸೋಗ ನಡೆಸಿಕೊಂಡು ಬರತಕ್ಕಂಥ ಮಲ್ಲಯ್ಯ ಪೂಜಾರಿ ಶಂಬಪ್ಪ ಗೌಡವರಿಗೂ ನನ್ನ ಶರಣಗಳು ಅರ್ಪಿಸುತ್ತಾ, ಭಕ್ತರ ಭಕ್ತಿ ಆ ಸದ್ಗುರುವಿನ ಶಕ್ತಿ 32 ವರ್ಷಗಳ ಪರ್ಯಂತರವಾಗಿ ಇಲ್ಲಿವರೆಗೆ ನಮ್ಮನ್ನು ಎಳೆದುಕೊಂಡು ಬಂದೈತಿ. 84 ಲಕ್ಷ ಜೀವರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಈ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ನೀವು ಬಂದೀವಿ. ಇದಕ್ಕ ಮುಕ್ತಿ ಆಗಬೇಕಾದ್ರೆ ಏನು ಬೇಕು? ಗುರು ಬೇಕು. ಅದಕ್ಕಾಗಿ ಗುರು ಬೇಕಂತ ಗುರುವಿನ ನೆನಪಿಗಾಗಿ ಗುರು ಪೂರ್ಣಿಮೆ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ. ಈ ಗುರು ಪೂರ್ಣಿಮೆಯ ನಮ್ಮ ಭಾರತದ ಸಂಸ್ಕೃತಿ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಲಿ ಪ್ರತಿಯೊಂದು ಸಿಟಿಯಲ್ಲಿ ಆಗಲಿ ತಮ್ಮ ತಮ್ಮ ಗುರುಗಳಿಗೆ ಮಾಲಾರ್ಪಣೆ ಮಾಡಿ ಪಾದವನ್ನು ಹಿಡಿದು ನಮಸ್ಕರಿಸುತ್ತಾರೆ. ಯಾಕೆ ಇವತ್ತಿನ ದಿವಸ ಇಂಥ ಒಳ್ಳೆಯ ದಿವಸ ಅಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂದ್ರೆ ಗುರುವಿಲ್ಲದರೆ ಈ ಜೀವಕ್ಕೆ ಮುಕ್ತಿ ಇಲ್ಲ ಅಂತ ಕಾಸಿ ಈ ಗುರು ಪೂರ್ಣಿಮೆಯ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಈ ಗುರು ಪೂರ್ಣಿಮೆ ನಮ್ಮಲ್ಲಿ ಆಚರಣೆ ಮಾಡಕತ್ತೀವಿ. ಇದು ನಾಳೆ ಮಂಗಳವಾರ ದಿವಸ 40 ದಿವಸ ಜಿಯಾರತ್ ಇದೆ.
ಈ ಗುರುಪೂರ್ಣಿಮೆಯ ಆಚರಣೆ ಮಾಡೋದು ಸ್ವಲ್ಪ ನಾವು ಹಿಂದೇಟ್ ಹಾಕಿದ್ದೀವಿ. ಯಾಕಂದ್ರೆ 40 ದಿವಸ ಕಾರ್ಯ ಬಂದದಪ್ಪ, ಮತ್ತೆ ಎಲ್ಲರಿಗೆ ಜನರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೇನಂತ ನನ್ನ ಭಾವನೆ ಇತ್ತು. ಆದ್ರೆ ಶಿಷ್ಯ ಬಳಗದವರು ಇಲ್ಲಪ್ಪ, ನಮ್ಮ ಕಾರ್ಯಕ್ರಮ ನಮ್ಮದು, ಆ 40 ದಿವಸ ಕಾರ್ಯಕ್ರಮಕ್ಕೆ ಸಂಬಂಧ ಅಂತಂದಾಗ ಆಗಲಿ ಮಾಡೋದಂತ ನಾನು ನಮ್ಮ ಶಿಷ್ಯ ಬಳಗಕ್ಕೆ ಹೇಳಿದೆ, ಒಪ್ಪಿಕೊಂಡೆ ಅವರು. ಅದಕ್ಕಾಗಿ ಈ ಗುರುಪೂರ್ಣಿಮೆಯ ಪುಣ್ಯ ದಿನ ಅಂದ್ರೆ ನೋಡಿ, ಇವತ್ತಿನ ದಿವಸ ಎಲ್ಲರೂ ಮನಪೂರ್ವಕವಾಗಿ ಮನಸ್ಸಿನಿಂದ ತಾವೆಲ್ಲರೂ ಕುಂತು ಕೇಳಬೇಕಾದ್ರೆ ಅದು ಗುರುವಿನ ಶಕ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಸದ್ಗುರು ಅಬ್ಬಾಸಲಿನ ಶಕ್ತಿ ಇದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ನಾನು 1995ನೇ ಇಸ್ವಿಯಲ್ಲಿ ನಾನು ಗೋನ್ವಾರ್ಕ ಬರಬೇಕಾದ್ರೆ ಚೀಕಲ್ಪರಿವಿಯಿಂದ ನಾ ಗೋನ್ವಾರ್ಕ ಬರ್ತಾ ಇದ್ದೆ. ಅದು ನನಗೆ ಸಮಯ ಇದ್ದಿಲ್ಲ. 1 ಗಂಟೆ ಮಾಡಿ 2 ಗಂಟೆ ಯಾವ ಸಮಯದಾಗ ಬರ್ತಿದ್ದೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ನಾನು ಹೇಳೋದು ಮೊದಲು ಸ್ನಾನ ಮಾಡೋದು, ನಮ್ಮ ಮನೆಯವರು 1 ವರ್ಷದ ತನಕ ನಾನು ಸ್ನಾನ ಮಾಡಿದ್ದೆ ನೋಡಿದ್ದಿಲ್ಲ. ಆ ಥರ ಅವ್ರನ್ನ ನಿದ್ರೆಯಲ್ಲಿ ಕಳಿಸಿ ನಾನು ಸ್ನಾನ ಮಾಡಿ ನನ್ನ ಕರ್ಕೊಂಡು ಬರ್ತದ ಆ ಸದ್ಗುರುವಿನ ಆಶೀರ್ವಾದ. ಅಂದ್ರೆ ನಾನು ಅಮಾಸಿ ಕತ್ಲದಾಗ ಬಂದ್ರೆ ನನಗೆ ಕತ್ಲನೇ ಕಂಡಿಲ್ಲ, ಬೆಳಕೇ ತೋರಿಸದ ಅಪ್ಪ. ಅದಕ್ಕಾಗಿ ಗುರು ಎಂಬುದು, ಬೆಳಕು ಕೊಡುವಂತ ಶಕ್ತಿ ಯಾವುದು? ಅದು ಗುರು. ಸತ್ಯವಾದ ಮಾತು ಇದು, ನಾನು ನೋಡಿದ್ದು ಸತ್ಯ. ಇದು ಕತ್ಲನೇ ಕಂಡಿಲ್ಲ. ಅದಕ್ಕ ನಮ್ಮ ಅನ್ವೇಷ್ ಅವರು ಎಷ್ಟು ಇರಳವಾಗಿ ತಮಗೆಲ್ಲರಿಗೆ ಮನಮುಟ್ಟಂಗೆ ಹೇಳ್ಯಾರ. ಅವರ ವಾಣಿ ಆ ಸದ್ಗುರುನ ಆಶೀರ್ವಾದ. ಅದೇ ರೀತಿಯಾಗಿ ಅಂಬರೀಶ್ ಪೂಜಾರವರು ನಿಮ್ಗೆಲ್ಲರಿಗೆ ಮನಮುಟ್ಟಂತ ಹೇಳ್ಯಾರ. ಮತ್ತೆ ನಮ್ಮ ಚಿತ್ತಪಲ್ಲಿಯ ನರಸಿಂಹ ಅವರು ಸಹಿತ ನಿಮ್ಮ ಮನಮುಟ್ಟ ಅಂತ ಹೇಳ್ಯಾರ. ನಮ್ಮ ರಾರಾಯಿ ಮಸ್ತಾನ್ ಅವರು ಸಹಿತ ನಿಮಗೆಲ್ಲರಿಗೆ ಮನತಟ್ಟಂತ ಹೇಳ್ಯಾರ. ಅದೇ ರೀತಿಯಾಗಿ ನಾಣಪ್ಪ ಗೋನ್ವಾರ್ದವರು ಅವರು ಸಹಿತ ನಿಮಗೆ ಹೇಳ್ಯಾರ. ಅದೇ ರೀತಿಯಾಗಿ ಮತ್ತೆ ನಮ್ಮ ಇರುಪೇಗೌಡರು ಗೋನ್ವಾರ್ ಅವರು ಸಹಿತ ತಮಗೆಲ್ಲರಿಗೆ ಗುರುವಿನ ಶಕ್ತಿ ಏನಂದ್ರೆ ತಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಗುರುವಿನ ಹೊರತು ಮತ್ತೊಂದಿಲ್ಲ ಅಂತ ಜಗತ್ತಿನಲ್ಲಿ ಸಾರ್ತಾ ಇದೆ. ಅದಕ್ಕಾಗಿ ಗುರು ಸೇವೆ ಬಹಳ ದೊಡ್ಡದು. ನಾವು ನಂಬಿಕೆ ಮೊದಲು ಮುಖ್ಯ. ನೆಂಬಲೆ ಮನವೇ ಅಂಬಲಿಸಿದರು, ನೆಂಬಿಗೆಯ ಕಾರಣ ಶಾಂಬನ ಒಲಿಮೆಗೆ ಅಂತಾನ. ನಂಬಲಾರ್ದ ಏನೋ ಒಂದು ನಮಗೆ ಸಿಗೋದಿಲ್ಲ. ನಾವಿಲ್ಲಿಗೆ ಬಂದು ನಾವು ಕುಂತೀವಿ ಅಂದಾಗ ಮಾತ್ರ ನಮ್ಮ ನಂಬಿಕೆ ಇರಬೇಕು, ಮಾತ್ರ ಆ ದೇವ್ರು ನಮಗೆ ಕಣ್ಣಿಗೆ ಕಾಣ್ತಾನ. ಯಾಕಂತ ಹೇಳಿಕಪ್ಪ, ನಮಗಾಗಿರ್ತಕ್ಕ ಒಂದು ಕೆಲಸ ಅದೇ ನಮಗೆ ದೇವರು ಅಂತ ನಂಬಬೇಕು ನಾವು. ಅದು ನಂಬಿಕೆ ಅಲ್ದ್ರೆ ನಾವು ಬಂದಿ ಬಿಡು ಜನ ಹೋಗ್ತಾರೆ ನಾವು ಸಹಿತ ಹೋಗಮ್ಮಂತ ಅಲ್ಲ. ನಾವು ಬಂದಾಗ ಮಾತ್ರ ನಾವು ನಡೀತಕ್ಕಂಥ ಒಂದು ದಾರಿ ಸರಿ ದಾರಿಯಲ್ಲಿ ಇರಬೇಕು. ಅಂದಾಗ ಮಾತ್ರ ನಮಗೆ ಗುರು ನಮ್ಮ ಕಣ್ಣಿಗೆ ಕಾಣ್ತಾನ. ಅದಕ್ಕಾಗಿ ಗುರು ಅಂದ್ರೆ ಬೆಳಕು. ಆ ಬೆಳಕು ಕಾಣಬೇಕಾದ್ರೆ ನಮ್ಮ ಮನಸ್ಸು ಯಾವ ತರ ಇರಬೇಕು, ಗುರುವಿನ ಪಾದದಲ್ಲಿ ಇರಬೇಕಂತ ಗುರು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನಮ್ಮ ಮನಸ್ಸು ಗುರುವಿನ ಕಡೆ ಇರಬೇಕು, ನಮ್ಮ ದೃಷ್ಟಿ ಗುರುವಿನ ಪಾದದಲ್ಲಿ ಇರಬೇಕು, ಚಿತ್ತ ಎಲ್ಲ ಜ್ಞಾನದ ಕಡೆ ಇರಬೇಕಂತ ಹೇಳ್ತಾ ಇರ್ತಾನೆ ಗುರು. ಅದಕ್ಕಾಗಿ ಗುರು ಸೇವೆ ಬಹಳ ದೊಡ್ಡದು. ಯಾಕಂತ ಈಗ ಸಮಯದ ಅಭಾವ ಎಲ್ಲರಿಗೆ. ನಮಗೆ ಸಮಯ ಇದು ಮಾಮೂಲಿ. ನಮಗೆ ದಿವಸ 11 ಗಂಟೆ 12 ಗಂಟೆ, ನಮಗೆ ದಿವಸ 12 ಗಂಟೆ ನಮಗೆ ಟೈಮ್ ಪ್ರತಿ ದಿವಸ. ಯಾಕಂತ ಹೇಳಿಕಪ್ಪ, ಯಾರಾದ್ರೂ ಬರ್ತಾರ ಅಂದ ನಾವು 11 ಗಂಟೆ ಮಲ್ಕೊಂಬಂಗಿಲ್ಲ. ಯಾರ ಬಂದು ಎಬ್ಬಿಸ್ತಾರ, ಪಾಪ ಅವ್ರಿಗೆ ಕಷ್ಟ ಇರ್ತದ, ಬಂದ್ಬಿಡ್ತಾರ ಅಂತ ಕೇಸ್ ನಾವು 11 ಗಂಟೆ ಆದ್ಮೇಲೆ ನಾವು 12 ಗಂಟೆಗೆ ನಾವು ಮಲ್ಕೊಂತೀವಿ ಪ್ರತಿ ದಿವಸ. ಇದು ಅಮಾವಾಸ್ಯೆ ಗುರುವಾರ ಅಂದ್ರೆ ಬೆಳಗ್ಗೆ ಯಾವ ತರ ನಮಗೆ ರಾತ್ರಿ ಅದೇ ತರ ಇರ್ತದ. ಅದಕ್ಕಾಗಿ ಆ ಸೇವೆ ನಮಗೆ ಕೊಟ್ಟನಲ್ಲ, ನಮಗೆ ಎಂತ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಸೇವೆ ಸಿಗೋದು ಸುಲಭ ಅಲ್ಲ. ಅದಕ್ಕಂತ ಈಗ ಹರ ಸೇವೆ ಬಹಳ ದೊಡ್ಡದು. ಹರನ ಸೇವೆ ಗುರು ಪೂರ್ಣಿಮೆಯ ಹರ ಪೂಜೆ, ಗುರು ಸೇವೆ ವರ ಪುಣ್ಯ ದೊರಕಿತೆ ಮನುಜ ಅಂತಾನ. ಅದಕ್ಕಂತ ಹೇಳಿಕಪ್ಪ, ಹಂಗ ದೊರಕದಿಲ್ಲ. ಹರ ಸೇವೆ ಎಲ್ಲರಿಗೆ ದೊರಕದಿಲ್ಲ. ದೊರಕೈತೆ ಎಲ್ಲಾರು ತಾವು ಯಾರ್ಯಾರಿಗೆ ದೊರಕೈತೆ ಆ ಫಲ ತಾವು ಕಳ್ಕೋಬಾರ್ದು. ಸೇವೆ ಮಾಡ್ತಾ ಇರ್ಬೇಕು, ಜನರಿಗೆ ಸ್ಪಂದಿಸಬೇಕು. ಯಾಕಂತ ಹೇಳಿಕಪ್ಪ, ನಮ್ಮನ್ನ ನೆಂಬಿ ಬಂದರ ಮೇಲೆ ಅವ್ರನ್ನ ಮಗುವಿನ ತರ ನೋಡ್ಕೋಬೇಕು. ಯಾಕಂತ ಹೇಳಿಕಪ್ಪ, ಅವ್ರ ಕಷ್ಟಕ್ಕಾಗಿ ಬಂದಿರ್ತಾರ. ಅವ್ರ ಕಷ್ಟ ಹೇಳ್ಬೇಕಂತ ಅವ್ರಿಗೆ ಅಪೇಕ್ಷೆ ಇರ್ತದ. ಅಪ್ಪನ ತಗೊಂಡು ನಮ್ ಕಷ್ಟ ಪರಿಹಾರ ಆಗ್ತಂತ ಅವ್ರಿಗೆ ಆಸೆ ಇರ್ತದ. ಆ ಆಸೆ ಯಾರು ನಿರ್ವಹಿಸಬಾರ್ದು. ಈ ಸೇವೆ ನಾವು ಒಯ್ದೀವಿ ಅಂತಂದಾಗ ಯಾರು ಮೂಗು ಮುರಿಬಾರ್ದು. ಅದಕ್ಕೆ ಮೂಗು ಮುರಿದ್ರೆ ಯಾವತ್ತ ನೋವಾಗ್ತದ ಮನಸ್ಸಿಗೆ. ಅದಕ್ಕಾಗಿ ತಾವೆಲ್ಲರೂ ಯಾರು ಸೇವೆ ಮಾಡ್ತಾ ಇದ್ದಾರೆ, ಯಾಕಂತ ಹೇಳಿಕಪ್ಪ, ಒಬ್ಬ ತಾಯಿ ಬಂದ ತಾಯಿ ರೂಪದಾಗ ನೋಡ್ಬೇಕು, ಒಬ್ಬ ಮನುಷ್ಯ ಬಂದ ತಂದೆ ರೂಪದಾಗ ನೋಡ್ಬೇಕು. ಅದಕ್ಕಾಗಿ ತಾವೆಲ್ಲರೂ ಒಂದು ಹೆಣ್ಣು ಒಂದು ಗಂಡು ಈ ಜಗತ್ತಿಗೆ
ಜಗತ್ತು ಬೆಳಬೇಕಾರೆ ಅವೆರಡರಿಂದ ಮಾತ್ರ ಜಗತ್ತು ಬೆಳಗ್ತಾ ಇದೆ. ಅವಿಲ್ಲ ಅಂದ್ರೆ ಜಗತ್ತು ಇರ್ತದಿಲ್ಲ. ನಮಗೆ ಹಸುವಿಲ್ಲ ಅಂದ್ರೆ ನಮಗೆ ಯಾವುದು ಆಸೆ ಇರ್ತದಿಲ್ಲ. ಇವತ್ತು ಹಸುವಿದ್ದದಕ್ಕೆ ನಮಗೆಲ್ಲರಿಗೆ ಆಸೆ ಐತೆ. ಅವರಿಗೆ ಸಹಿತ ಭಕ್ತರಿಗೆ ಆ ಹಸು ಐತಂತ ಆ ಗುರುವಿನ ಹತ್ರ ಬರ್ತಾರ. ಆ ಆಸೆ ಸದ್ಗುರುವಿನ ಪಾದಕ್ಕೆ ನಾವೆಲ್ಲರೂ ಕೂಡಿ ಆತನ ಪಾದಕ್ಕೆ ಹಾಕಿದಾಗ ಮಾತ್ರ ಅದು ಎಷ್ಟೇ ಕಷ್ಟ ಸುಟ್ಟು ಹೋಗ್ತದ, ನಮಗೆ ಒಳ್ಳೇದಾಗ್ತದಂತ ನಾವು ಭಾವನೆ ನಾವು ಮಾಡ್ತಾ ಇದ್ದೀವಿ. ಆ ನಂಬಿಕೆ ನಮ್ಮಲ್ಲಿ ಇದೆ ಅಂತ ನಮ್ಮಲ್ಲಿ ತಮ್ಮೆಲ್ಲರಿಗೆ ನಾ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಸದ್ಗುರುವಿನ ಆಶೀರ್ವಾದ ತಮಗೆ ಎಲ್ಲರಿಗೆ. ಇಲ್ಲಿವರೆಗೆ ಮಳೆ ಇಲ್ಲದ ಒಂದು ಕಷ್ಟ ನೋಡಿ, ಇವತ್ತು ಬೆಳೆ ಒಣಗ್ತಾ ಇದ್ದೇವೆ. ಬೆಳೆಗೆ ನಮ್ಮ ಕಡೆಗೆ ಗುರಳುಗಳು ಕುಂಟೆ ಹೊಡೆದು ಬಿಟ್ರು. ಬೀಜದ್ದೊಂದು ಕಷ್ಟ, ಮಾಡಿದ್ದೆಲ್ಲ ಕಷ್ಟ, ಎಷ್ಟು ಕಷ್ಟ. ಅದಕ್ಕಾಗಿ ಮೊಹರಂ ಹಬ್ಬದಾಗ ಅಪ್ಪ ಒಂದು ಮಾತಾಡಿದ, ಮುಂಗಾರಿ ಮಿಂಚಿತು ಅಂದ. ಅವಾಗ ಮುಂಗಾರಿ ಮಿಂಚಿದ ಅಂದಾಗ ಜನರಿಗೆ ಬಹಳ ಕಷ್ಟ. ಯಾಕಂತ ಮುಂಚಿದ ಅಂದಾಗ ಬಹಳ ಕಷ್ಟ. ಅದು ನಮ್ಮನ್ನ ಕೈ ಬಿಟ್ಟು ಹೋಯ್ತಂತ ಲೆಕ್ಕ. ಅದು ಮುಂಗಾರು ನಮ್ಮನ್ನ ಕೈ ಬಿಟ್ಟು ಹೋಗ್ಬಿಡ್ತು. ಆದ್ರೆ ಮತ್ತೆ ಹಿಂಗಾರಿಗೆ ರೈತನ ಬಹಳ ಬಂಗಾರ ಆಗ್ತದಂತನ. ಆ ಬಂಗಾರ ನಮ್ಮೆಲ್ಲರಿಗೆ, ಭಕ್ತರಿಗೆ, ಎಲ್ಲ ಶಿಷ್ಯ ಬೆಳಗಕ್ಕೆ ಆ ಬಂಗಾರದ ರೂಪದಲ್ಲಿ ಬೆಳೆ ನಮಗೆ ಬಂಗಾರದ ಬೆಳೆ ನಮಗೆ ಬೆಳಗಬೇಕು. ಚಲೋ ರೇಟ್ ಸಿಗಬೇಕು. ನಮಗೆ ಸಂತೋಷ ಕೊಡ್ತಕ್ಕಂಥ ಒಂದು ಭೂಮಿ ತಾಯಿ ನಾವು ಎಲ್ಲರೂ ನಂಬಿವಿ. ಆ ನಂಬಿಕೆ ಹುಸಿ ಆಗೋದಿಲ್ಲ. ಆ ಸದ್ಗುರುವಿನ ಆಶೀರ್ವಾದ ಎಲ್ಲರಿಗೆ ಇರುತ್ತೆ ಅಂತ ನಾವು ಮಾತು ಹೇಳುತ್ತಾ, ಮುಂದೆ ಕಾರ್ಯಕ್ರಮ ಇದೆ, ಸಮಯವಾಗಿದೆ. ತುಲಾಭಾರ ಕಾರ್ಯಕ್ರಮ ಶಿಷ್ಯ ಬೆಳಗದಿಂದ ಆಗುತ್ತೆ. ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿ ತಾವು ಹೋಗೋದ್ರೆ ಶಾಂತಿಯಿಂದ ತಮ್ಮ ಊರಿಗೆ ತಾವು ಮುಟ್ಟಬೇಕು. ಪ್ರಸಾದವನ್ನು ಸ್ವೀಕಾರ ಮಾಡಿ ತಾವೆಲ್ಲರೂ ಇಲ್ಲಿ ಇರೋರು ನಿಧಾನವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಇಲ್ಲೇ ವಾಸ ಇರಬೇಕಂತ ತಮ್ಮಲ್ಲಿ ಕೇಳಿಕೊಂಡು, ನಾಳೆ ಬೆಳಿಗ್ಗೆ ಗುರುವಾರ ಮತ್ತೆ ಇಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ಗುರುವಾರಕ್ಕೆ ಹೋಗಬೇಕಾದ ಆ ಸದ್ಗುರುವಿನ ಆಶೀರ್ವಾದ ಅಲ್ಲಿ ಮುಗಿಸ್ಕೊಂಡು ಬಂದು ಮತ್ತೆ ತಾವೆಲ್ಲರಿಗೆ, ಎಲ್ಲ ಶಿಷ್ಯ ಬೆಳಗಕ್ಕೂ, ಚಿತ್ತಪಲ್ಲಿಯ ಭಕ್ತರಿಗೆ, ಗೋನ್ವಾರದ ಭಕ್ತರಿಗೆ 40 ದಿನದ ಜಿಯಾರತ್ ಕಾರ್ಯಕ್ರಮ ಇದೆ. ತಮ್ಮೆಲ್ಲರಿಗೆ ಕೆಲಸಗಳು ಬಹಳಷ್ಟು ಇದಾವೆ. ಅದಕ್ಕಾಗಿ ತಮ್ಮ ಮನೆಯೆಲ್ಲ ಕೆಲಸ ಅಲ್ಲಿ ತಮ್ಮ ಬದಿಗೊತ್ತಿ ಮತ್ತೆ 40 ದಿವಸ ಕಾರ್ಯಕ್ಕೆ ತಾವೆಲ್ಲರೂ ಸಿದ್ಧರಾಗಬೇಕಂತ ತಮ್ಮಲ್ಲಿ ಕೇಳಿಕೊಂಡು, ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಡೆಸಿಕೊಡ್ಬೇಕಂತ ಆ ಸದ್ಗುರುನ ನನ್ನ 2 ಮಾತುಗಳನ್ನು ಸದ್ಗುರಿನ ಪಾದಕ್ಕೆ ಅರ್ಪಿಸಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಭಗವಂತ ನಂಬಿಕೆಯ ದೇವರು. ಸರ್ವ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳ ಭವಂತು ಎಂದು ಪರಮಪೂಜ್ಯ ಗುರುವರು ನಿಮ್ಮೆಲ್ಲರಿಗೆ ಆ ಭಗವಂತನ ಕೃಪೆಯಿಂದ, ಸದ್ಗುರುವಿನ ಕೃಪೆಯಿಂದ ಬಂದಿರುವಂತಹ ಸಕಲ ಭಕ್ತಾದಿಗಳಿಗೆ ಮತ್ತು ಶರಣ ಬಂಧುಗಳಿಗೆ ಭಗವಂತನು ಆಯುಸ್, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲೆಂದು, ಸಕಾಲಕ್ಕೆ ಮಳೆಯಾಗಿ ಮಳೆಗೆ ತಕ್ಕ ಬೆಳೆ ಬಂದು ರೈತನ ಜೀವನ ಹಸನಾಗಲಿ, ರೈತನ ಮೊಗದಲ್ಲಿ ನಗು ಬರಲಿ ಎಂದು ನಿಮ್ಮೆಲ್ಲರಿಗೆ ಆಶೀರ್ವಚನ ಮಾಡಿರ್ತಕ್ಕಂಥ ಪೂಜ್ಯ ಗುರುವರರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ.